ನೋಡಿ, ಮೊನ್ನೆ IPL ಮುಗೀತು, RCB ಗೆಲ್ತು ಅನ್ನೋ ಸಂತೋಷ ಪಡುವಾಗಲೇ 11 ಜನ ಕಾಲ್ ತುಳಿತಕ್ಕೆ ಬಲಿಯಾದ್ರು ಅನ್ನುವಂಥ ನೋವು ಕೂಡ ನಮ್ಮನ್ನು ಕಾಡ್ತು. ನೋಡಿ, ಕ್ರಿಕೆಟು ಒಂಥರ ನಮ್ಮ ಜೀವನ ಇದ್ದಂಗೆನೆ ಅದುವೇ ಕಣ್ರಿ. ಮೊದಲು ಕ್ರಿಕೆಟ್ ಪ್ರಾರಂಭ ಆದಾಗ ಟೆಸ್ಟ್ ಮ್ಯಾಚು ಅಂತ ಬಂತು. ಟೆಸ್ಟ್ ಮ್ಯಾಚು ಅಂದ್ರೇನು? ರನ್ ಎಷ್ಟು ಹೊಡಿದ್ಯಾರು ಪರವಾಗಿಲ್ಲ, ವಿಕೆಟ್ ಕಾಯ್ಕೋ, ಔಟ್ ಆಗಬೇಡ, ಡಿಕ್ಲೇರ್ ಮಾಡ್ಕೊಂಡ್ರೆ ಸಾಕು, ಮಾನ ಉಳಿತದೆ ಅಂದರು. ಅದಕ್ಕೆ ಹಿರೀಕರೆಲ್ಲ 100 ವರ್ಷ 110 ವರ್ಷ ಬದುಕ್ತಿದ್ರು. ಆಮೇಲೆ ODI ಅಂತ ಬಂತು, 50 ಓವರು 40 ಓವರ್ ಮ್ಯಾಚ್ ಎಲ್ಲ ಬಂತು. ಆಗ ಹೆಂಗೆ ಬಂತು ಅಂದರೆ ಬಾಲ್ ಟು ಬಾಲ್ ರನ್ನಾರ ಹೊಡಿಬೇಕು ಅಂದರು. ಅಂದರೆ ಮನ್ಸಿನ ಜೀವನನೂ ಚೇಂಜ್ ಆಯಿತು. ನೀನು ಬಂದು ಉಟ್ಬಿಟ್ರೆ ಆಗಲಿಲ್ಲ, ಬೆಳೆದ್ಬಿಟ್ರೆ ಆಗಲಿಲ್ಲ, ದುಡ್ಡು ಮಾಡ್ಬಿಟ್ಟು ಮಡಗ್ಬಿಟ್ಟು ಹೋಗ್ಬೇಕು ಅಂತ ಬಂತು. ಈಗ ಅದು ODIನೂ ಹೋಗಿ 2020 ಮ್ಯಾಚು ಅಂತ ಬಂದದೆ. ಈಗ ನೀನು ಔಟ್ ಆದರೂ ಪರವಾಗಿಲ್ಲ, ಅಷ್ಟೊತ್ತಿಗೊಂದು 5 6 4 4 ಹೊಡೆದ್ಬಿಟ್ಟು ಹೊಂಟೋಗು ಅಂತ. ನಮ್ಮ ಜೀವನನೂ ಹಂಗೆ. ಈಗ ನೀನು ಬದುಕಿದ 40 ವರ್ಷ ಆದರೂ ಪರವಾಗಿಲ್ಲ, 2 ಕೋಟಿ ದುಡ್ಡು ಮಾಡಿಬಿಟ್ಟು ಮಕ್ಕಳು ಮಾಡಿಬಿಟ್ಟು ಹೊಂಟೋಗು, ನೀನು ಹೆಂಗೋ ಅವ್ರು ಚೆನ್ನಾಗಿರ್ತಾರೆ ಅಂತ. ನೋಡಿ, ಜೀವನನೂ ಒಂಥರ ಹಿಂಗೆ, ಕ್ರಿಕೆಟ್ ಆಟದಂಗೆ ಸಂಸಾರ ಅನ್ನುವಂಥ ಸ್ಟೇಡಿಯಂ ಒಳಗೆ ಶ್ರಮ ಅನ್ನೋ ಬ್ಯಾಟ್ ಹಿಡಿದು ಭಗವಂತ ಕೊಡೋ ಕಷ್ಟ ಸುಖ ಅನ್ನೋ ಬಾಲ್ಗಳಿಗೆ ಉತ್ತರ ಕೊಡ್ತಾ, ಲೂಜ್ ಬಾಲ್ಗೆ ಸಿಕ್ಸರು ಬೌಂಡ್ರಿ ಹೊಡಿತಾ ಜೀವನ ಮಾಡಬೇಕು. ಅಷ್ಟರೊಳಗೂ ಕೂಡ ಸಂಸ್ಕಾರ ಅನ್ನೋ ಕ್ರಿಸ್ಟೊಳಗೆ ಕಾಲಿಟ್ಟೇ ಇರಬೇಕು. ಏನಾರ ಹೆಚ್ಚು ಕಮ್ಮಿ ಆಗಿ ಕಾಲು ಮ್ಯಾಕ್ ಎತ್ತಿದ್ರೆ ವಿಧಿ ಅನ್ನೋ ವಿಕೆಟ್ ಕೀಪರ್ ಇಂಚರೆ ಅವನೇ ಹೊಡೆದಾಕ್ಬಿಡ್ತಾನೆ ಒಂದೇ ಒಂದು ಏಟಿಗೆ. ಎಲ್ಲ ನಮ್ಮವರೇ ಅನ್ನಿಸ್ತದೆ ನೋಡಿ. ಕ್ರಿಕೆಟ್ ಸ್ಟೇಡಿಯಂ ತುಂಬ ಎಲ್ಲ ಮನುಷ್ಯರೇ ನಿಂತಿರೋರು. ಅದರಲ್ಲಿ ನಾನು ಔಟ್ ಆಗೋದನ್ನೇ ಕಾಯೋರು 11 ಜನ ಅವರೇ ಅಪೋಸಿಟ್, ಇನ್ನೊಂದಿಬ್ಬರು ಅವರೇ ತೀರ್ಪು ಕೊಡೋಕೆ ಅಂತ. ಅವ್ರ ಕಣ್ಣಿನ ಬೇಕಾದ್ರೆ ತಪ್ಪಿಸ್ಕೋಬೋದು. 3ನೇ ಅಂಪೈರ್ ಅನ್ನೋ ಭಗವಂತ ಒಬ್ಬ ಅವನೇ ಮೇಲೆ, ಅವಂಥವೇನಿಲ್ಲ, ಕರೆಕ್ಟ್ ಲೆಕ್ಕಾಚಾರ ಎಲ್ಲ ನೋಡೇ ಹೇಳೋದು. ಅವನು ಹಿಂಗೆ ಮಾಡಿದ್ದು ತಪ್ಪು ಬಿಡೋ ನಿನ್ಕಂದ ಅಂತ. ಹಾಗೆ ಈ ಜೀವನನೂ ಒಂಥರದಿಲ್ಲ. ಕ್ರಿಕೆಟ್ ಇದ್ದ ಹಾಗೆ ನಾವು ಆನಂದಿಸಬೇಕು, ಅಭಿಮಾನ ಇರಬೇಕು, ಹುಚ್ಚ ಅಭಿಮಾನ ಇರಬಾರ್ದು. ಮೊನ್ನೆ ಆದ ಅವಘಡಕ್ಕೆ ಹುಚ್ಚ ಅಭಿಮಾನ ಕಾರಣ. ಸುಮ್ಮನೆ ಕೂತ್ಕೊಂಡು ಸೇತುವೆ ಮೇಲೆ ಸರ್ಕಾರ ಸರಿ ಇಲ್ಲ, ಪೊಲೀಸ್ನವ್ರು ಸರಿ ಇಲ್ಲ ಅಂತಲೇ ಹೇಳೋದಲ್ಲ. ಮನುಷ್ಯರಾಗಿ ನಮ್ಮ ಜವಾಬ್ದಾರಿ ಅಂತಲೂ ಅದೇ. ಗುರುಬಲ ಚೆನ್ನಾಗದೆ ಅಂತ 500 ಹೇಳ್ಬಿಟ್ರು ಅಂದ್ಬಿಟ್ಟು ಐವೇಲಿ ನಿಂತ್ಕೋಕಾದೆ, ಹೋಗಿ ಕೂತ್ಕೋಯ್ತಾರೆ ಯಾರೋ ಬಂದ್ಬಿಟ್ಟು. ಗುರುಬಲ ಚೆನ್ನಾಗದೆ, ನಿನಗೇನು ಆಗಲ್ತು, ಆಯುಷ್ ಗಟ್ಟಿ ಆಗದೆ ಅಂದ್ಬಿಟ್ಟು ಐವೇಲಿ ನಿಂತ್ಕೊಂಡ್ರೆ ಲಾರಿ ಕೂತ್ಕೊಂಡು ಹೋಯ್ತದೆ. ಹಂಗೆ ನಾವೇನೇ ಆಗಿದ್ರು ಸ್ವಲ್ಪ ಜವಾಬ್ದಾರಿ ನಡ್ಕೋಬೇಕು. ಅವ್ರಿವ್ರು ದೂರ್ತಾ ಕೂತ್ಕೊಳ್ಳೋ ಬದಲು ಆಲೋಚಿಸ್ಬೇಕು. ಎಂತಂತ ಯುವಕರೇ ಎಲ್ಲ ಅಲ್ಲೊಬ್ರು ಹೇಳ್ತಿದ್ರು, ಪಾಪ ಅಳ್ತಿದ್ರು, ನನ್ನ ಮಗ ಓದುದೇ ನಮಗೆ ಗೊತ್ತಿಲ್ಲ. ತಪ್ಪಲ್ವಾ ಇದು? ಯಾರಾದರೂ ತಂದೆ ತಾಯಿ ಹತ್ರ ಅಪ್ಪ ನಾ ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ತಾನೆ ಮಗ, ಅದು ವಿಧೇಯತೆ, ಅದು ಬೇಕು. ಎಷ್ಟೋ ಜನ ಭಾಳ ಹೊರಗಡೆ ಅಳ್ತಾವ್ರೆ, ಕಣ್ಣೀರು ಹಾಕ್ತಾರೆ, ಒಳಗಡೆ ಮಕ್ಕಳನ್ನೂ ಬೈಕತ್ತಾರೆ. ನಮ್ಮ ಮಾತು ಕೇಳದೆ ಹೋದ ಸ್ವಾಮಿ ಇವನು, ನಮ್ಮ ಮಾತು ಬೆಲೆ ಕೊಡದ ಹೋದ ಸ್ವಾಮಿ ಇವನು, ಬೇಕಿತ್ತ ಇವನಿಗದು ಅಲ್ವೇನ್ರಿ? ಅಪಾಯ ಕಣ್ಮುಂದೆ ಇದ್ದಾಗಲೂ ಮುನ್ನುಗ್ಗೋದು ನಮ್ಮ ತಪ್ಪೇ ಆಗ್ತದೆ. ಆದ್ದರಿಂದ ನಾವು ವಿಧಿ ಅಂತ ಹೇಳ್ಬೋದು, ಗ್ರಾಚಾರ ಅಂತ ಹೇಳ್ಬೋದು, ಸಾವು ಸಹಜ ಅಂತ ಹೇಳ್ಬೋದು, ಅದು ಹರಿಕತೆ. ಆದರೆ ನಿಜ ಜೀವನದ ಕತೆ ಯಾವುದು ಗೊತ್ತಾ? ನಮಗೂ ಜವಾಬ್ದಾರಿ ಅಂತ ಬೇಕು. ಅಲ್ಲಿ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡು ಎಷ್ಟು ಹಾಕಿದ್ರು ತಿಂತೀನಿ ಅಂದರೆ ಆಗಲ್ಲಪ್ಪೋ, ನನಗೊಂದು ಅಳತೆ ಅಂತದೇ ಲೆಕ್ಕಾಚಾರ, ನನ್ನ ಆರೋಗ್ಯ ಸರಿಯಿಲ್ಲ, ಇಷ್ಟು ಸಾಕು ಅಂತೀವಲ್ಲ, ಅದು ಜವಾಬ್ದಾರಿ ತಾನೆ. ಆ ಜವಾಬ್ದಾರಿ ನಮ್ಮೆಲ್ಲರ ಬದುಕಲ್ಲೂ ಕೂಡ ಇರಲಿ. ಇವತ್ತು ಅಭಿಮಾನದಿಂದ ಹೊರಟು ಆ ಕಾಲ್ ತುಳಿತಕ್ಕೆ ಸಿಕ್ಕಿ ಪ್ರಾಣ ಬಿಟ್ಟಂಥ 11 ಜೀವಗಳಿಗೂ ಪರಮಾತ್ಮ ಸದ್ಗತಿಯನ್ನು ಕರುಣಿಸಲಿ. ಇನ್ನೆಂದೂ ಕೂಡ ನಮ್ಮ ಕರುನಾಡಲ್ಲಿ, ಈ ಕನ್ನಡ ನಾಡಲ್ಲಿ, ಆ ಬೆಂಗಳೂರಿನಂಥ ಆ ದೇವನಗರಿಯಲ್ಲಿ, ಭಗವಂತನ ನಗರ, ಅಣ್ಣಮ್ಮ ತಾಯಿ ರಕ್ಷಣೆಯಲ್ಲಿರುವಂಥ ನಗರ, ಅಂಥ ನಗರದಲ್ಲಿ ಇಂಥ ಅವಘಡಗಳು ಯಾವತ್ತೂ ನಡೆಯೋದು ಬೇಡ. ಅಭಿಮಾನ ಇಟ್ಕೊಳ್ಳುವ, ಹುಚ್ಚ ಅಭಿಮಾನ ಬೇಡ. ನಾ ಸತ್ತೋದ್ಮೇಲೆ ಬಂದಾಡು ಉಮೇಶಣ್ಣ ಅಂದರೆ ಅಭಿಮಾನ. ನೀನು ಆಡಿಯಾ ನಾ ಸತ್ತೋಯ್ತೀನಿ ಆಳಕ್ಕೆ ಅಂದರೆ ಇದು ಹುಚ್ಚ ಅಭಿಮಾನ ಅಲ್ವಪ್ಪ. ಲೆಕ್ಕಾಚಾರ ಬೇಕಲ್ವಾ? ನಂಜಮ್ಮನು ಹೇಳಿದ್ರಂತೆ, ಉಮೇಶನ್ ಕರ್ಸಿ ಆಡ್ಸ್ರಪ್ಪ, ನನಗೂ ಪಾದಾಗಿದೆ ಆಡಿಸಿ ಅಂತ. ಅವ್ನು ಕರ್ಸೋಕೆ ನಾ ಸತ್ತೋಯ್ತೀನಿ ಅಂದರೆ ಹುಚ್ಚುತನ ಅಂತಾರೆ ಅದನ್ನು. ಹಂಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಆಡಬೇಕೋ ಗೊತ್ತಿಲ್ಲ. ಯಾರೋ ಒಬ್ಬರು ಕೇಳಿದ್ರು, ನಮ್ಮ ತಾಯಿ ತಿಥಿಗೆ ನೀವು ಬರಲಿಲ್ಲ, ವರ್ಷದ ತಿಥಿಗಾರು ಬಂದಿ ಅಣ್ಣ ಅಂದರು. ಆಯಿತು ಬರ್ತೀನಿ, ನಾ ಡೇಟ್ ಹೇಳ್ತೀನಿ, ಅಡ್ವಾನ್ಸ್ ಹಾಕ್ತೀನಿ ಅಂದರು. ಹಾಕು, ಗ್ಯಾರಂಟಿ ಬರಬೇಕು ಅಂದ. ನೋಡಪ್ಪ ಅವೆಲ್ಲ ಹೇಳೋಕ್ಕಾಗಲ್ಲ ಅಂದೆ. ಏನಣ್ಣ ಹೆಂಗಂತೀಯ? ಯಾಕೆ ಹೇಳೋಕ್ಕಾಗಲ್ಲ ಅಂದ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ನಿಮ್ಮ ಅವ್ವಂದು ವರ್ಷದ ತಿಥಿ ಆಗೋತ್ತು ನನ್ನ ತಿಥಿ ಆಗದೆ ಹೋದರೆ ಬರ್ತೀನಿ.
ಇಲ್ಲ ಇಲ್ವ ಮತ್ತೆ ಈ ಮಧ್ಯ ನಂದೇ ಆಗೋರು ನೀನೇನು ಮಾಡಿಯಪ್ಪ? ಸುಮ್ಮನೆ ಹಂಗೆಲ್ಲ ತೀರಾ ಎಲ್ಲ ನಂಬಿಕೆ ಇಟ್ಕೋಕೆ ಹೋಗ್ಬೇಡ. ಒಂದು ಲೆಕ್ಕಾಚಾರ ಇರಲಿ ಜೀವನದಲ್ಲಿ. ಸಾವನ್ನು ನಗ್ನಗ್ತಾ ತಗೋಬೇಕು. ನನಗೂ ಒಂದಿನ ಸಾವು ಬರ್ತದೆ, ಎಲ್ರಿಗೂ ಬರ್ತದೆ. ಎಷ್ಟು ಆರೋಗ್ಯವಂತರಾದರೂ, ಎಷ್ಟು ಜವಾಬ್ದಾರಿ ಇದ್ರೂ ಬರ್ತದೆ. ಅದಕ್ಕೆ ದಾರಾ ಬೇಂದ್ರೆ ಅವ್ರು ಹೇಳ್ತಾರಂತೆ, ದಾರಾ ಬೇಂದ್ರೆ ಅವ್ರು ಯಾರು ಹೇಳಿದ್ರಂತೆ, ಆರೋಗ್ಯ ನೋಡ್ಕೊಳ್ಳಿ. ಯಾಕೆ ಆರೋಗ್ಯ ನೋಡ್ಕೋಬೇಕು? ಸತ್ತು ಹೋಗ್ತೀರಿ ಅನ್ನಂತೊಬ್ಬ. ಅದಕ್ಕೆ ದಾರಾ ಬೇಂದ್ರೆ ಅವ್ರು ಹೇಳಿದ್ರಂತೆ, ಸಾವಿಗೆ ನಾ ಎದುರುವುದಿಲ್ಲ, ಸಾವಿಗೆ ನಾ ಎದುರುವುದಿಲ್ಲ. ಯಾಕಂದರೆ ನಾ ಇರೋ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ ಅಂದರು. ಸಾವು ಅನ್ನೋದು ನಾ ಇರೋ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ ಅಂದರು. ಅದಕ್ಕೋಸ್ಕರ ಬಂಧುಗಳೇ, ಸಾವು ಸಾವು ಅನ್ನೋ ಭಯದಲ್ಲೇ ಬದುಕೋದೇನು ಬೇಡ. ಹಂಗಂತೇಳಿ ಬೇಜವಾಬ್ದಾರಿಲೂ ಬದುಕೋದು ಬೇಡ. ಇದು ಈ ಬದುಕು ಬ್ಯಾಲೆನ್ಸ್ ಅಂತಾರೆ. ಒಬ್ಬ ಹೆಣ್ಣುಮಗಳು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ತಂತಿ ಮೇಲೆ ನಡೀತದೆ ಒಂದು ಮಗು. ತಂತಿ ಮೇಲೆ ನೋಡಿದಿರು ನೀವೆಲ್ಲ. ಅವರೇನೇ ಬ್ಯಾಲೆನ್ಸ್ ಮಾಡ್ಬೋದು, ಕೈಲೊಂದು ಕೋಲಿರ್ಬೇಕು ಅವ್ರಿಗೆ. ಅದೇ ಬ್ಯಾಲೆನ್ಸ್, ಅದೇ ಜೀವನ. ನಮ್ಮ ಜೀವನನೂ ಹಂಗೆ ಬ್ಯಾಲೆನ್ಸ್ ಮಾಡೋಣ. ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋಣ.